ರಾಜ್ಯ ಸರ್ಕಾರ ಇದ್ದಕ್ಕಿದ್ದಂತೆ ಹೊಸ ಕೊರೋನಾ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಇದರಿಂದ ರಾಜ್ಯದ ಜನ ಕಂಗಾಲಾಗಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇಲ್ಲಿದೆ. ರಾಜ್ಯ ಸರ್ಕಾರ ಇದೀಗ ಇದ್ದಕ್ಕಿದ್ದಂತೆ ಹೊಸ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಈ ಹಿಂದೆ ನೈಟ್ ಕರ್ಫ್ಯೂ ಹಾಗೆ ವೀಕೆಂಡ್ ಕರ್ಫ್ಯೂ ಅನ್ನ ಜಾರಿಗೊಳಿಸಿತ್ತು. ಆದರೆ ಇದೀಗ ಹೊಸ ಗೈಡ್ಲೈನ್ಸ್ ಅನ್ನ ಪ್ರಕಟಗೊಳಿಸಿದೆ. ಇದು ರಾಜ್ಯದ ಜನರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಏಕಾಏಕಿ ಸರ್ಕಾರದ ನಿರ್ಧಾರದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಅಗತ್ಯ ಸೇವೆಗಳಿಗೆ ಮಾತ್ರ ಸರ್ಕಾರ ಅವಕಾಶವನ್ನ ಕೊಟ್ಟಿದೆ. ಹೊಸ ಮಾರ್ಗಸೂಚಿಗಳಲ್ಲಿ ಒಂದಷ್ಟು ಅಗತ್ಯ ಸೇವೆಗಳಿಗೆ ಮಾತ್ರ ಸರ್ಕಾರ ಅವಕಾಶವನ್ನ ಕೊಟ್ಟಿದೆ. ಉಳಿದ ಎಲ್ಲಾ ಸೇವೆಗಳು ಬಂದ್ ಆಗಲಿವೆ, ಸಂಪೂರ್ಣವಾಗಿ ಬಂದ್ ಆಗಲಿವೆ. ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ರೋಡಿಗಿಳಿದಿದ್ದಾರೆ ಪೊಲೀಸರು. ಸರ್ಕಾರದಿಂದ ಹೊಸ ಮಾರ್ಗಸೂಚಿ ಪ್ರಕಟ ಆಗ್ತಾ ಇದ್ದಂತೆ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದೆ ಖಾಕಿ ಪಡೆ. ಪೊಲೀಸರು ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಅಲ್ಲಿ ಅಂಗಡಿಗಳನ್ನ ಮುಚ್ಚಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಏಕಾಏಕಿ ನಿರ್ಧಾರದಿಂದ ಜನ ಕಂಗಾಲಾಗಿ ಹೋಗಿದ್ದಾರೆ. ಕೆಲವು ಕಡೆ ಮಾಲೀಕರಿಗೆ ಪೊಲೀಸರು ಲಾಠಿ ರುಚಿ ಕೂಡ ತೋರಿಸಿದ್ದಾರೆ, ಲಾಠಿ ಏಟನ್ನ ಕೂಡ ಕೊಟ್ಟಿದ್ದಾರೆ. ಪೊಲೀಸರ ನಡೆ ಜೊತೆಗೆ ಸರ್ಕಾರದ ಈ ಒಂದು ದಿಢೀರ್ ಮಾರ್ಗಸೂಚಿಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಪೊಲೀಸರ ಲಾಠಿ ಏಟಿಗೆ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಈ ರೀತಿ ಏಕಾಏಕಿ ನಿರ್ಧಾರ ತೆಗೆದುಕೊಂಡ್ರೆ ಹೇಗೆ, ನಮ್ಮ ಪರಿಸ್ಥಿತಿ ಏನಾಗಬೇಕು? ಮೊದಲೇ ಒಂದು ಸೂಚನೆಯನ್ನ ಕೊಟ್ಟಿದ್ರೆ ನಾವು ಎಚ್ಚೆತ್ಕೊಳ್ತಾ ಇದ್ವಿ, ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ವಿ. ಈಗ ಏಕಾಏಕಿ ಮಾಡಿದ್ರೆ ಹೇಗೆ? ಬೀದಿ ಬದಿ ವ್ಯಾಪಾರಿಗಳ ಸಂಕಷ್ಟ ಕೇಳೋರೇ ಇಲ್ಲ ಅನ್ನೋ ಹಾಗಾಗಿದೆ. ಏಕಾಏಕಿ ಬಂದು ಈ ರೀತಿ ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿದ್ರೆ ಹೇಗೆ ಅಂತ ಜನ ಪರದಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇದಕ್ಕಿದ್ದಂತೆ ಹೊಸ ಮಾರ್ಗಸೂಚಿಯನ್ನೇನೋ ಪ್ರಕಟಿಸಿದೆ. ಆದ್ರೆ ಸಾಮಾನ್ಯ ಜನರ ವ್ಯಾಪಾರಸ್ಥರ ಪಾಡೇನು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಸಂಪುಟ ಸಭೆಗೂ ಮುನ್ನವೇ ಈ ಒಂದು ಹೊಸ ಮಾರ್ಗಸೂಚಿಗಳನ್ನ ಪ್ರಕಟಿಸಿದೆ. ಇನ್ನು ಸಚಿವ ಸಂಪುಟ ಸಭೆ ನಡೀತಾ ಇದೆ ಸಿಎಂ ನೇತೃತ್ವದಲ್ಲಿ. ಈ ಒಂದು ಸಭೆ ಮುಕ್ತಾಯವಾಗುವುದಕ್ಕಿಂತಲೂ ಮುಂಚೆ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಪ್ರಕಟಿಸಿದೆ. ಇದ್ದಕ್ಕಿದ್ದಂತೆ ಈ ಗೈಡ್ಲೈನ್ಸ್ ಹೊರಡಿಸಲು ಕಾರಣ ಏನು, ಯಾಕೆ ದಿಢೀರ್ ಈ ರೀತಿ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ? ಸಚಿವ ಸಂಪುಟ ಸಭೆ ಆದ ಬಳಿಕ ಅಲ್ಲಿ ಚರ್ಚೆಯನ್ನ ನಡೆಸಿ ಗೈಡ್ಲೈನ್ಸ್ ಅನ್ನ ಹೊರಡಿಸಬಹುದಿತ್ತು. ಆದ್ರೆ ಏಕಾಏಕಿ ಯಾಕೆ ಈ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ? ಇದು ಸರ್ಕಾರ ಕೊಡ್ತಾ ಇರುವ ಲಾಕ್ಡೌನ್ ಮುನ್ಸೂಚನೆನ ಹಂತ ಹಂತವಾಗಿ ಇದೇ ರೀತಿ ಮಾಡಿ ಫುಲ್ ಲಾಕ್ಡೌನ್ ಮಾಡ್ತಾರಾ ಹಾಗಾದ್ರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ರಾಜ್ಯದ ಜನರಿಗೆ ಏನಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಸಿಚುವೇಶನ್ ಇದೆ ಸದ್ಯಕ್ಕೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಏನ್ ತೀರ್ಮಾನ ಆಗತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಲಾಕ್ಡೌನ್ ವಿಚಾರ ಫೈನಲ್ ಆಗತ್ತಾ? ಲಾಕ್ಡೌನ್ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ತಾರಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗತ್ತಾ? ವಾರಾಂತ್ಯದ ಕರ್ಫ್ಯೂ ಅನ್ನ ವಾರ ಪೂರ್ತಿ ಕಂಟಿನ್ಯೂ ಮಾಡ್ತಾರಾ? ಈಗಾಗಲೇ ವೀಕೆಂಡ್ ಕರ್ಫ್ಯೂ ಅನ್ನ ಜಾರಿಗೊಳಿಸಿ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೆ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಇದೇ ಕರ್ಫ್ಯೂ ಅನ್ನ ವಾರ ಪೂರ್ತಿ ಕಂಟಿನ್ಯೂ ಮಾಡ್ತಾರಾ ಹಾಗಾದ್ರೆ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವವಾಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಯಾಕೆ ಈ ರೀತಿ ಏಕಾಏಕಿ ಮುಚ್ಚಿಸ್ತಾ ಇದ್ದಾರೆ? ಇದು ಲಾಕ್ಡೌನ್ ನ ಮುನ್ಸೂಚನೆನ? ಇದೇ ಮುಂದೆ ಲಾಕ್ಡೌನ್ಗೆ ದಾರಿ ಮಾಡಿಕೊಡುತ್ತಾ? ಒಂದೊಂದೇ ಹಂತವಾಗಿ ಈ ರೀತಿ ಕ್ರಮಗಳನ್ನ ಕೈಗೊಂಡು ಮುಂದೆ ಸಂಪೂರ್ಣವಾಗಿ ರಾಜ್ಯವನ್ನ ಲಾಕ್ಡೌನ್ ಮಾಡ್ತಾರಾ? ಏನಿದು ಹೊಸ ಮಾರ್ಗಸೂಚಿಯ ಮರ್ಮ? ಯಾಕೆ ಈ ರೀತಿ ದಿಢೀರ್ ಹೊಸ ಮಾರ್ಗಸೂಚಿಯನ್ನ ಪ್ರಕಟಿಸಿದೆ ರಾಜ್ಯ ಸರ್ಕಾರ? ಇದರ ಹಿಂದೆ ಲಾಕ್ಡೌನ್ ನ ತಯಾರಿ ಇದೆಯಾ? ಹಾಗಾದ್ರೆ ಸೋಂಕು ನಿವಾರಣೆಗೆ ಇಂತಹ ಕ್ರಮಕ್ಕೆ ಮುಂದಾಯಿತ ಸರ್ಕಾರಕ್ಕೆ ಕೊನೆಯ ಅಸ್ತ್ರವಾಗಿ ಉಳಿದಿದ್ದು ಲಾಕ್ಡೌನ್. ಹಾಗಾಗಿ ಆ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೂ ಮುಂಚೆ ಈ ರೀತಿ ಕ್ರಮಕ್ಕೆ ಮುಂದಾಗಿದೆಯಾ ರಾಜ್ಯ ಸರ್ಕಾರ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಹಲವೆಡೆ ಈಗಾಗಲೇ ಪೊಲೀಸರು ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಎಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳು ಓಪನ್ ಇದೆಯೋ ಅಲ್ಲಿ ಅಗತ್ಯ ಸೇವೆಗಳನ್ನ ಹೊರತುಪಡಿಸಿ ಉಳಿದ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಬಲವಂತವಾಗಿ ಪೊಲೀಸರು ಅಂಗಡಿಗಳನ್ನ ಕ್ಲೋಸ್ ಮಾಡಿಸ್ತಾ ಇರುವಂತಹ ದೃಶ್ಯವನ್ನ ನೀವೆಲ್ಲ ಗಮನಿಸ್ತಾ ಇರಬಹುದು. ಕೆಲವರಿಗೆ ಲಾಠಿ ಏಟು ಕೊಟ್ಟು ಕೂಡ ಅಂಗಡಿಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಇದು ಒಂದು ಕಡೆ ಆಕ್ರೋಶಕ್ಕೆ ಕಾರಣವಾಗಿದೆ. ವ್ಯಾಪಾರಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನ ಯಶವಂತಪುರ ಇರ್ಬೋದು, ಮಲ್ಲೇಶ್ವರಂ ಇರ್ಬೋದು, ಇಲ್ಲೆಲ್ಲ ಅಂಗಡಿ ಮುಕ್ಕಟ್ಟುಗಳನ್ನ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಸದ್ಯಕ್ಕೆ ನೀವು ನೋಡ್ತಾ ಇರುವಂತಹ ಚಿತ್ರಣ ಯಶವಂತಪುರದ ಚಿತ್ರಣ. ಇಲ್ಲಿ ಅನೌನ್ಸ್ ಕೂಡ ಮಾಡಿಸ್ತಾ ಇದ್ದಾರೆ ಪೊಲೀಸರು. ಅನೌನ್ಸ್ ಮಾಡಿ ಅಲ್ಲಿರುವಂತಹ ವ್ಯಾಪಾರಿಗಳಿಗೆ ಹಾಗೆ ಸಾರ್ವಜನಿಕರಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರದಿಂದ ಹೊಸ ಗೈಡ್ ಲೈನ್ಸ್ ಬಂದಿದೆ. ಅಗತ್ಯ ಸೇವೆಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳನ್ನ ಬಂದ್ ಮಾಡಲಾಗ್ತಾ ಇದೆ ಅಂತ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಅಂಗಡಿಗಳಿಗೆ ತೆರಳಿ ತಾವೇ ಅಂಗಡಿಗಳನ್ನ ಮುಚ್ಚಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಏಕಾಏಕಿ ಕ್ರಮಕ್ಕೆ ಅಲ್ಲಿನ ವ್ಯಾಪಾರಸ್ಥರು ಏನಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳದಂತಹ ಸ್ಥಿತಿಗೆ ತಲುಪಿದ್ದಾರೆ. ಈ ರೀತಿ ಏಕಾಏಕಿ ನಿರ್ಧಾರ ಕೈಗೊಂಡ್ರೆ ಹೇಗೆ? ನಾವೆಲ್ಲರೂ ಕೂಡ ದಿನ ದುಡಿಮೆಯಿಂದ ಜೀವನವನ್ನ ಸಾಗಿಸ್ತಾ ಇರೋದವರು. ಇವತ್ತು ದುಡಿದ್ರಷ್ಟೇ ನಮಗೆ ಒಂದು ಹೊತ್ತಿನ ಊಟ. ಈ ರೀತಿ ಏಕಾಏಕಿ ಬಂದು ಕ್ಲೋಸ್ ಮಾಡಿದ್ರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆನೆ ಗತಿ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಪಾಡೇನು ಈ ರೀತಿ ಸಂಪೂರ್ಣವಾಗಿ ಕ್ಲೋಸ್ ಆದ್ರೆ ನಾವೇನಂತೆನ್ನೋದು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಬೆಂಗಳೂರಿನಲ್ಲಿ ಕೊರೋನಾದಿಂದಾಗಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಬಡವನಿಂದ ಹಿಡಿದು ಶ್ರೀಮಂತರವರೆಗೆ ಎಲ್ಲರೂ ಕೂಡ ಕೊರೋನಾ ಆರ್ಭಟದಿಂದ ತತ್ತರಿಸಿ ಹೋಗಿದ್ದಾರೆ. ದುಡ್ಡಿಂದ ಮಾತ್ರ ಏನೂ ಮಾಡೋದಕ್ಕೆ ಸಾಧ್ಯ ಅನ್ನೋ ಪರಿಸ್ಥಿತಿ ಇಲ್ಲ. ಈಗ ದುಡ್ಡಿದ್ರೂ ಕೂಡ ಅದೆಷ್ಟೋ ಜನ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ, ಬೆಡ್ ಸಿಗದೆ, ಆಕ್ಸಿಜನ್ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಇದೆ. ಕೊರೋನಾ ಎಲ್ಲರಿಗೂ ಕೂಡ ಒಂದು ಪರೀಕ್ಷೆಯನ್ನ ಒಡ್ಡಿದೆ. ಇಲ್ಲಿ ಎಲ್ಲರೂ ಕೂಡ ಕೊರೋನಾ ಮುಂದೆ ಈಕ್ವಲ್ ಅನ್ನೋ ಸಿಚುವೇಶನ್ ನಿರ್ಮಾಣ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಈ ರೀತಿ ಕ್ಷಣಕ್ಕೊಂದು ತೀರ್ಮಾನವನ್ನ ಕೈಗೊಂಡ್ರೆ ಹೇಗೆ? ಸರ್ಕಾರ ಹೇಳುತ್ತೆ ಲಾಕ್ಡೌನ್ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಸರ್ಕಾರದ ಮುಂದೆ ಲಾಕ್ಡೌನ್ ನಿರ್ಧಾರ ಇಲ್ಲ ಅಂತ ಸಾರಿ ಅನೇಕ ಬಾರಿ ಸಚಿವರಿರ್ಬೋದು, ಸಿಎಂ ಇರ್ಬೋದು, ಎಲ್ಲರೂ ಕೂಡ ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಈಗ ಮಾಡ್ತಾ ಇರೋದೇನು? ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ತರ ಆಗಿದೆ. ಲಾಕ್ಡೌನ್ ಅನ್ನೇ ಇನ್ನೊಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹಂತ ಹಂತವಾಗಿ ಲಾಕ್ಡೌನ್ ಮಾಡೋದಕ್ಕೆ ಈ ರೀತಿ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆಯಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸದ್ಯ ಅನೇಕ ಕಡೆಗಳಲ್ಲಿ ಈಗಾಗಲೇ ಪೊಲೀಸರು ತೆರಳಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವ್ಯಾಪಾರಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಬೀದಿ ಬದಿ ವ್ಯಾಪಾರಿಗಳ ಬಳಿ ತೆರಳಿ ಪೊಲೀಸರು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದ್ದಾರೆ ಅನ್ನೋದನ್ನ. ನಿನ್ನೆ ಒಂದು ರೂಲ್ಸ್ ಇತ್ತಲ್ಲ, ಇವತ್ತೇ ಒಂದು ರೂಲ್ಸ್ ಯಾವುದೇ ಸೂಚನೆಯನ್ನ ಕೊಡದೆ ಹೊಸ ಮಾರ್ಗಸೂಚಿಯನ್ನ ಪ್ರಕಟಿಸಿರೋದು ಒಂಥರ ಆತಂಕಕ್ಕೆ ಕಾರಣ ಆಗಿದೆ. ಈಗಾಗಲೇ ಲಾಕ್ಡೌನ್ ಈ ಹಿಂದೆ ಆದಾಗ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ಜನ ಎಷ್ಟು ಪರದಾಡಿದ್ರು, ಅದೆಷ್ಟೋ ಜನ ಕೆಲಸವನ್ನ ಕಳ್ಕೊಂಡ್ರು, ಜೀವನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗದೆ ಪರದಾಡ್ತಾ ಇದ್ದಾರೆ. ಇನ್ನೂ ಕೂಡ ಅನೇಕರ ಜೀವನ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಇನ್ನೂ ಕೂಡ ಅನೇಕರು ಕೆಲಸವನ್ನ ಕಳ್ಕೊಂಡು ಮನೆಯಲ್ಲೇ ಇದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. ಇಂತಹ ಸಮಯದಲ್ಲಿ ಸರ್ಕಾರ ಈ ರೀತಿ ಕ್ಷಣಕ್ಕೊಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ಹೇಗೆ? ಸರ್ಕಾರವನ್ನ ಯಾರು ಕೂಡ ಪ್ರಶ್ನೆ ಮಾಡೋರೇ ಇಲ್ವಾ? ಹಾಗಾದ್ರೆ ರಾಜ್ಯದ ಜನರ ಬಗ್ಗೆ ಕಾಳಜಿ ಇರುವಂತಹ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ? ಯಾವುದೇ ರೀತಿಯಾದಂತಹ ಮುನ್ಸೂಚನೆಯನ್ನ ಕೊಡದೆ ಈ ರೀತಿ ಯಾಕೆ ಮಾಡ್ತಾ ಇದೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನ ಏನಾಗ್ತಾ ಇದೆ ಪರಿಸ್ಥಿತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆತಂಕ ಎದುರಿಸ್ತಾ ಇದ್ದಾರೆ. ಅನೇಕರು ದಿನಸಿ ಅಂಗಡಿಗಳತ್ತ ಮುಖ ಮಾಡ್ತಿದ್ದಾರೆ. ಯಾಕಂದ್ರೆ ಎಲ್ಲಾದ್ರೂ ಸಡನ್ ಲಾಕ್ಡೌನ್ ಇದನ್ನೇ ನಾಳೆಯಿಂದ ಫುಲ್ ಲಾಕ್ಡೌನ್ ಅಂತ ಹೇಳಿದ್ರೆ ಏನ್ ಮಾಡೋಣ? ಹಾಗಾಗಿ ಒಂದಷ್ಟು ಅಗತ್ಯ ವಸ್ತುಗಳನ್ನ ಈಗಲೇ ನಾವು ತಂದಿಟ್ಕೊಳ್ಳೋಣ ಅಂತ ಒಂದಷ್ಟು ಜನ ನೂಕುನುಗ್ಗಲು ಕಂಡು ಬರ್ತಾ ಇದೆ ಕೆಲವು ಕಡೆ ಅಂಗಡಿ ಮುಂಗಟ್ಟುಗಳ ಮುಂದೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ ಯುಟಿ ಖಾದರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಧ್ವನಿ ಕೇಳಿಸ್ತಾ ಇದೆಯಾ?
ಕಮಿಷನ್ ಕೊಡ್ತಾನೆ. ಹಲೋ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿದೆ, ಹೇಳಿ. ಸರ್, ಸರ್ಕಾರ ಈಗ ಏಕಾಏಕಿ ಹೊಸ ಕೊರೋನಾ ಮಾರ್ಗಸೂಚಿಗಳನ್ನ ಪ್ರಕಟ ಮಾಡಿದೆ. ಸರ್ಕಾರ ಈ ರೀತಿ ಕ್ಷಣಕ್ಕೊಂದು ನಿರ್ಧಾರ ತೆಗೆದುಕೊಂಡ್ರೆ ಹೇಗೆ ಅಂತ, ಯಾವುದೇ ಮುನ್ಸೂಚನೆ ಕೊಡದೆ ಈ ರೀತಿ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಅಂತ? ಸರ್ಕಾರ ದಿನಕ್ಕೊಂದು ಆದೇಶ ಮಾಡಿ ಜನರ ಗೊಂದಲ ಮತ್ತು ಭಯದ ವಾತಾವರಣ ಇದು ತಮಾಷೆ ನೋಡ್ತಾ ಇದೆ. ಕದ್ದು ಮುಚ್ಚಿ ಆದೇಶ ಮಾಡೋ ಬದಲು ನೇರ ಆದೇಶ ಮಾಡಿ ಜನರನ್ನು ವಿಶ್ವಾಸಕ್ಕೆ ತೆಕ್ಕೊಳ್ಳಿ, ಸಮಾವಕಾಶ ಕೊಡ್ಲಿ, ನೇರ ಆದೇಶ ಮಾಡ್ಲಿ, ಮತ್ತೆ ಅದಕ್ಕೆ ಅಂಟಿಕೊಳ್ಳಲಿ, ಬದಲಾವಣೆ ಮಾಡಿ ಜನ ಅದನ್ನು ಫಾಲೋ ಮಾಡ್ತಾರೆ. ಇದು ಒಂದ್ ದಿವಸ ಇಲ್ಲ, ಲಾಕ್ಡೌನ್ ಇಲ್ಲ, ಬರೀ ಕರ್ಫ್ಯೂ 2 ದಿವಸ, 3 ದಿವಸ ಹೇಳ್ತಾರೆ. ಈ ರೀತಿ ಜನರ ಗೊಂದಲ ಸಿಕ್ಕಿಸುದು ಯಾಕೆ? ಹೌದು. ಆದ ಕಾರಣ ಜನರ ಜೊತೆ ಇದು ಚೆಲ್ಲಾಟವಾಡ್ತಾ ಇದೆ ಸರ್ಕಾರ. ಇವಾಗ ಇವತ್ತು ಸಚಿವ ಸಂಪುಟ ಸಭೆಗೂ ಮುನ್ನ ಈ ರೀತಿ ಏಕಾಏಕಿ ನಿರ್ಧಾರವನ್ನ ಪ್ರಕಟ ಮಾಡಿದೆ. ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಜನನೇ ಈಗ ಪ್ರಶ್ನೆ ಮಾಡೋಂಗ ಆಗಿದೆ ಅಂತ. ಸರ್ಕಾರದಲ್ಲಿ ಯಾವುದೇ ಒಂದು ಕೋಆರ್ಡಿನೇಷನ್ ಇಲ್ಲ. ಇವತ್ತು ಒಂದು ಆದೇಶ ಮಾಡಿದ್ರು ಹಾಸ್ಟೆಲ್ ಎಲ್ಲ ಬಿಟ್ಟು ಹೋಗ್ಬೇಕಂತ. ಅಲ್ಲಿ ವಿಶ್ವೇಶ್ವರಯ್ಯ ಎಕ್ಸಾಮ್ ನಡೀತಾ ಇದೆ. SC/ST ಬ್ಯಾಕ್ವರ್ಡ್ ಮೈನಾರಿಟಿ ಸ್ಟೂಡೆಂಟ್ಸ್ ಇದ್ದಾರೆ, ಅವರನ್ನು ಬಂದು FBC ಮನೆಗೆ ಹೋಗಿ ಅಂತ ಹೇಳ್ತಾರೆ. ಆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಇವರು ಹೇಳ್ತಾರೆ ಮನೆಗೆ ಹೋಗಿ ಅಂತ ಹಾಸ್ಟೆಲ್ ಇಂದ. ಒಂದು ಕೋಆರ್ಡಿನೇಷನ್ ಸರ್ಕಾರಕ್ಕೆ ಇಲಾಖೆ ಮಧ್ಯೆ ಕೋಆರ್ಡಿನೇಷನ್ ಬೇಕು. ಕೋಆರ್ಡಿನೇಷನ್ ಕೊರತೆ ಇದೆ. ಓಕೆ ಸರ್, ಒಂದು ಕಡೆ ಈಗ ಏಕಾಏಕಿ ಈ ತರ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುತ್ತಾ ಇದ್ದಾರೆ. ಈ ಹಿಂದೆ ಲಾಕ್ಡೌನ್ ಇಂದ ಸಾಕಷ್ಟು ಜನ ಉದ್ಯೋಗವನ್ನ ಕಳ್ಕೊಂಡ್ರು, ಅವರ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿತ್ತು, ಅದರಿಂದ ಹೊರಗೆ ಬಂದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಏಟ್ ಮೇಲೆ ಏಟ್ ಕೊಡ್ತಾ ಹೋದ್ರೆ ಜನ ಯಾರಿಗೆ ಹೋಗಿ ಹೇಳ್ಬೇಕು ಅಂತ? ಈಗ ನೋಡಿ, ಜನ ಯಾರಿಗೆ ಹೇಳುವಂತ ಅವಕಾಶ ಮಾಡಿಕೊಡ್ಬೇಕು. ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ನಡೆಸುವುದು ಸರ್ಕಾರ. ಸರ್ಕಾರದ ವೈಫಲ್ಯತೆಯನ್ನು ಇವತ್ತು ಜನರ ಮೇಲೆ ಹೇಳ್ತಾ ಇದ್ದಾರೆ. ಇವರು ಲಾಕ್ಡೌನ್ ತರ ಮಾಡಿ ಇವಾಗ ಕೊರೋನಾ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ? ತಾವು ಕೂಡ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದವರು, ಸೊ ಏನ್ ಸಲಹೆ ಕೊಡ್ತೀರಾ ಈ ಸಂದರ್ಭದಲ್ಲಿ? ನಾವು ಏನ್ ಹೇಳಿದ್ದೇವೆ, ಈಗ ಔಟ್ ಆಫ್ ಕಂಟ್ರೋಲ್ ಆಗಿದೆ. ಆದ್ರೆ ಈಗ ನಮ್ಗೆ ಮೇನ್ ಇದು ಸರ್ಕಾರ ಜನರನ್ನು ಗೊಂದಲಕ್ಕೀಡು ಮಾಡುದಲ್ಲ, ಜನರಿಗೆ ಧೈರ್ಯ ಕೊಡ್ಬೇಕು. ನಂಬರ್ 1 ಹೌದು ಫಸ್ಟ್ ಅದು ಕೆಲಸ ಆಗ್ಬೇಕು. ಜನರಿಗೆ ಧೈರ್ಯ ಕೊಡು, ಎಲ್ಲರೂ ಭಯದ ವಾತಾವರಣ ಕೂತ್ಕೊಳಿಸಂತಲ್ಲ, ಏನಾಗುದಿಲ್ಲ, ಧೈರ್ಯ ಕೊಡ್ಬೇಕು. ಓಕೆ. ನಂಬರ್ 2, ಇವತ್ತು ಆಕ್ಸಿಜನ್ ಸಂಬಂಧ ಬೇಕಾದಷ್ಟು ಆಕ್ಸಿಜನ್ ಇದೆ, ಅದಕ್ಕೆ ಖಾತ್ರಿ ಪಡಿಸಿಕೊಳ್ಬೇಕು. ಹೌದು. 3ನೇದು, ಎಲ್ಲ ಹಾಸ್ಪಿಟಲ್ಗಳಲ್ಲಿ ಬೇಕಾದಷ್ಟು ಬೆಡ್ಗಳಿದೆಯಾ, ಬೆಡ್ಗಳು ಫುಲ್ ಆಗುದಿದ್ದ ಮುಂದಿನ 1 ತಿಂಗಳಿನಲ್ಲಿ ನಮ್ಮ ಹೋಟೆಲ್ಗಳನ್ನು ಆಸ್ಪತ್ರೆಗೆ ವಹಿಸಿಕೊಡ್ಬೇಕು, ಕಳಿಸ್ಕೊಳ್ಳಿಕ್ಕೆ ಹೋಟೆಲ್ ರೂಮ್ಗಳನ್ನು. ನಾವು ಜನರನ್ನು ICU ಹೋಗ್ಲಿಕ್ಕೆ ಬಿಡಬಾರ್ದು. ಸೊ ಆಕ್ಸಿಜನ್ ಮತ್ತು ಬೆಡ್ಗಳನ್ನು ಸಪ್ಲೈ ಮಾಡಿದ್ರೆ ಈ ಸಮಸ್ಯೆಗೆ ಆಟೋಮೆಟಿಕ್ ಪರಿಹಾರ ಸಿಗ್ತದೆ. ಹೌದು. ಮತ್ತೆ ವ್ಯಾಕ್ಸಿನೇಷನ್ ಜಾಸ್ತಿ ಇಷ್ಟೇ ಇರುವುದು, ಅದಕ್ಕೆ ಜನ ಗೊಂದಲಕ್ಕೆ ಹೇಗೆ ಮಾಡ್ತಾರೆ. ಹೌದು. ಓಕೆ, ತಾವು ಕೂಡ ಕೊರೋನಾ ಪಾಸಿಟಿವ್ ಆಗಿತ್ತು. ಸದ್ಯ ತಮ್ಮ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಸರ್? ಇಲ್ಲ, ನಾನು ಆಗ್ಲಿಲ್ಲ, ನನಗೆ ಆಕ್ಸಿಡೆಂಟ್ ಆಗಿತ್ತು, ಮನೆಯಲ್ಲಿದ್ದೆ. ಓಕೆ. ಕೊರೋನಾ ಏನು ಕೂಡ ಆಗ್ಲಿಲ್ಲ, ಕಾಲು ಫ್ರಾಕ್ಚರ್ ಆಗಿದೆ. ಓಕೆ, ತಾವು ಹೇಗಿದ್ದೀರಾ ಸರ್ ಈಗ? ಓಕೆ, ಥ್ಯಾಂಕ್ ಯು ಸರ್ ಎಕ್ಸ್ಪ್ರೆಸ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ರಾಜ್ಯ ಸರ್ಕಾರದಿಂದ ಇದ್ದಕ್ಕಿದ್ದಂತೆ ಹೊಸ ಮಾರ್ಗಸೂಚಿ ಪ್ರಕಟ ಆಗಿದೆ. ಸರ್ಕಾರದ ಹೊಸ ಗೈಡ್ಲೈನ್ಸ್ಗೆ ಜನ ಕಂಗಾಲಾಗಿದ್ದಾರೆ. ರಾಜ್ಯದಾದ್ಯಂತ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏಕಾಏಕಿ ಪೊಲೀಸರು ತೆರಳಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಇದರಿಂದ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಏನಾಗ್ತಾ ಇದೆ ಪರಿಸ್ಥಿತಿ ಅಂತ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವು ಕಡೆ ಮಾಲೀಕರಿಗೂ ಕೂಡ ಪೊಲೀಸರು ಲಾಠಿ ಏಟನ್ನ ಕೊಟ್ಟಿದ್ದಾರೆ. ಪೊಲೀಸರ ಲಾಠಿ ಏಟಿಗೆ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಸಂಕಷ್ಟ ಕೇಳೋರೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ.
ಏಕಾಏಕಿ ಸರ್ಕಾರದ ಈ ನಿರ್ಧಾರದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯತೆ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಕೊರೋನಾ ಭಯ ಕಾಡ್ತಾ ಇದೆ, ಮತ್ತೊಂದು ಕಡೆ ಸರ್ಕಾರ ಈ ರೀತಿ ಏಕಾಏಕಿ ಕ್ಷಣಕ್ಕೊಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ಹೇಗೆ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಷ್ಟೇ ಮಾಜಿ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು, ಸರ್ಕಾರವೇ ಗೊಂದಲದಲ್ಲಿದೆ, ಈ ರೀತಿ ಕ್ಷಣಕ್ಕೊಂದು ಹೇಳಿಕೆಯನ್ನ ಕೊಟ್ರೆ ಹೇಗೆ, ಜನರ ಭಯವನ್ನ ಹೋಗಲಾಡಿಸುವಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು, ಆ ನಿಟ್ಟಿನಲ್ಲಿ ಅದು ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು. ಅದರ ಬದಲಿಗೆ ಸರ್ಕಾರದಲ್ಲಿ ಕೋಆರ್ಡಿನೇಷನ್ ಕೊರತೆ ಇದೆ, ಅವರಿಗೆ ಏನಾಗ್ತಾ ಇದೆ ಅಂತ ಅವರೊಳಗೆ ಒಂದಷ್ಟು ಗೊಂದಲ ಇದೆ, ಹಾಗಾಗಿ ಅವರು ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಜನಸಾಮಾನ್ಯರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲೇಶ್. ಈಗಾಗಲೇ ಸರ್ಕಾರದ ಹೊಸ ಮಾರ್ಗಸೂಚಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಸರ್ಕಾರ ಯಾಕೆ ಈ ರೀತಿ ಏಕಾಏಕಿ ಕ್ಷಣಕ್ಕೊಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಅಂತ? ನವ್ಯ, ಸರ್ಕಾರದ ಈ ಧೋರಣೆ, ಈ ನಡೆ ಖಂಡಿತವಾಗಿಯೂ ಜನಸಾಮಾನ್ಯನ ಅನುಮಾನಕ್ಕೆ ಮತ್ತು ಆಶ್ಚರ್ಯಕ್ಕೆ ದೂಡುವಂಥದ್ದಾಗಿದೆ. ಯಾಕಂದರೆ ನಿನ್ನೆ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿದೆ, ಅದು CN ರವಿಕುಮಾರ್ ಮತ್ತು CM ರವರ ಮುಖ್ಯ ಕಾರ್ಯದರ್ಶಿ. ಆದರೆ ಇಲ್ಲಿಯವರೆಗೂ ಕೂಡ ಜನಸಾಮಾನ್ಯನಿಗೆ ಅದರ ಬಗ್ಗೆ ಅರಿವೇ ಇಲ್ಲ. ಈ ಹಿಂದೆ CM ರವರು ಆಸ್ಪತ್ರೆಯಲ್ಲಿದ್ದರು, ಅದಾದ ನಂತರ ಅವರು ಇಂದು ಸಚಿವ ಸಂಪುಟ ಸಭೆಯನ್ನು ಕರೆದು ಮಾತನಾಡ್ತಾರೆ ಅನ್ನೋಂಥ ಮಾತುಗಳಿತ್ತು. ಅದರ ಮೊದಲೇ ಇಂದು ಮಧ್ಯಾಹ್ನ ದಿಢೀರನೆ ಸರ್ಕಾರದ ವತಿಯಿಂದ ಲಾಕ್ಡೌನ್ ಹೇರಲಾಗಿದೆ ಅಥವಾ ಅಗತ್ಯ ಸೇವೆಗಳನ್ನು ಬಿಟ್ಟು ಉಳಿದ ಎಲ್ಲ ಸೇವೆಗಳಿಗೆ ಬೀಗ ಬಿದ್ದಿದೆ ಅನ್ನೋಂಥ ಮಾತುಗಳು ಬಂದ ನಂತರ ಪೊಲೀಸರವರು ಬೆಂಗಳೂರು ಮತ್ತು ರಾಜ್ಯದ ಹಲವೆಡೆ ದಿಢೀರನೆ ಅವರೇ ರಸ್ತೆಗಿಳಿದು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬೀಗ ಹಾಕಿಸುವಂತಹ ಪ್ರಯತ್ನಗಳನ್ನ ಮಾಡಿದ್ದಾರೆ. ಒಂದೆಡೆ ಜನಸಾಮಾನ್ಯ ಒಂಥರ ಕನ್ಫ್ಯೂಸ್ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾಕೆ ದಿಢೀರನೆ ಈ ಥರ ಲಾಕ್ಡೌನ್ ಅಂತ? ಯಾಕಂದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಲಾಕ್ಡೌನ್ ಹೇರಿರಲಿಲ್ಲ. ಎಲ್ಲಾದರೂ ಲಾಕ್ಡೌನ್ ಅಂತ ಕೇಳಿದ್ರೆ ಇಲ್ಲ, ಮೊನ್ನೆವರೆಗೂ ಕೂಡ ಲಾಕ್ಡೌನ್ ಬಿದ್ದೇ ಬಿಡ್ತು ಅನ್ನುವಂಥ ಮಾತುಗಳು ಬಂದಾಗ ಇಲ್ಲ, ನಾವು ಕೇವಲ ವೀಕೆಂಡ್ ಕರ್ಫ್ಯೂವನ್ನು ಮಾಡಿದ್ದೇವೆ ಮತ್ತು ನೈಟ್ ಕರ್ಫ್ಯೂವಿನ ಸಮಯಾವಧಿಯನ್ನು ವಿಸ್ತರಣೆ ಮಾಡಿದ್ದೇವೆ ಅನ್ನೋಂಥ ಮಾತುಗಳನ್ನ ಹೇಳಿದರು. ನಿನ್ನೆ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿದೆ, ಅದರ ಮಾರ್ಗಸೂಚಿಯ ಬಗ್ಗೆ ಜನಸಾಮಾನ್ಯನಿಗೆ ಅರಿವೇ ಇಲ್ಲ. ಇಂದು ದಿಢೀರನೆ ಹೇರಿದ್ದರಿಂದ ಒಟ್ಟಿನಲ್ಲಿ ಜನಸಾಮಾನ್ಯ ತತ್ತರಿಸಿ ಹೋಗಿದ್ದಾನೆ. ಬೆಳಗ್ಗೆಯಿಂದ ದಿನನಿತ್ಯದಂತೆ ತನ್ನ ಕೆಲಸಗಳನ್ನ, ತನ್ನ ಕಾರ್ಯಗಳಲ್ಲಿ ತೊಡಗಿದ್ದ ಜನಸಾಮಾನ್ಯನಿಗೆ ಮಧ್ಯಾಹ್ನ ಬಂದಂತಹ ಪೊಲೀಸರು ನಿಮ್ಮ ಅಂಗಡಿಗಳನ್ನ ಮುಚ್ಚಿ ಇನ್ನು ಮೇ 4ರವರೆಗೂ ನೀವು ಯಾವುದೇ ಅಂಗಡಿಗಳನ್ನು ತೆರೆಯುವಂತಿಲ್ಲ, ಕೇವಲ ಹೋಟೆಲ್ ಮತ್ತು ಅಗತ್ಯ ಸೇವೆಗಳಿಗೆ ಮಾತ್ರ ಅವಕಾಶ ಅನ್ನುವಂಥ ಮಾತುಗಳನ್ನ ಹೇಳಿದಾಗ ಜನಸಾಮಾನ್ಯ ತತ್ತರಿಸಿ ಹೋದ. ನವ್ಯ, ಇನ್ನು ಅನೇಕ ಕಡೆ ಸರ್ಕಾರ ಅಂಗಡಿ ಮುಂಗಟ್ಟುಗಳನ್ನ ಮುಚ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಸಚಿವ ಸಂಪುಟದಲ್ಲಿ ಏನ್ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಆತಂಕಕ್ಕೆ ಕಾರಣವಾಗಿದೆ ರಾಜ್ಯದ ಜನರದ್ದು. ಯಾಕಂದ್ರೆ ಅಲ್ಲೂ ಕೂಡ ಏಕಾಏಕಿ ಏನಾದರೂ ತೀರ್ಮಾನವನ್ನ ತೆಗೆದುಕೊಂಡ್ರೆ, ಸಡನ್ ಆಗಿ ಘೋಷಣೆ ಮಾಡಿದ್ರೆ ನಮ್ಮ ಪಾಡೇನು ಅಂತ. ನವ್ಯ, ಸರ್ಕಾರ ಒಂದು ಕಡೆ ಅಳಿಯಾಲ ಮಗಳ ಗಂಡ ಅನ್ನುವಂಥ ಕಾನೂನುಗಳನ್ನ ತಂದಿದೆಯಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂದರೆ ಇಲ್ಲಿವರೆಗೂ ಕೂಡ ಲಾಕ್ಡೌನ್ ಮಾಡ್ತೀರಾ ಅಂತ ಕೇಳಿದಾಗ ಇಲ್ಲ, ಲಾಕ್ಡೌನ್ ಮಾಡೋದಿಲ್ಲ, ನಾವು ಕೇವಲ ಕರ್ಫ್ಯೂ ಅಥವಾ ವೀಕೆಂಡ್ ಲಾಕ್ಡೌನ್ಗಳನ್ನ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾರೆ. ಇಂದು ದಿಢೀರನೆ ಆ ಕಾರಣಗಳಿಂದ ಮಾತ್ರ ಜನಸಾಮಾನ್ಯ ಹೌದಪ್ಪ ವೀಕೆಂಡ್ ಕರ್ಫ್ಯೂ ಇದೆ, ನಮ್ಮ ಕೆಲಸಗಳನ್ನ ನಾವು ಮಾಡೋಣ ಅನ್ನೋ ಕಾರಣಗಳಿಗಾಗಿ ಬೆಳಗ್ಗೆಯಿಂದ ಬಂಡವಾಳಗಳನ್ನ ಹಾಕೊಂಡು ಮಾಡ್ತಾ ಇರ್ತಾರೆ. ಕೇವಲ ದೊಡ್ಡ ದೊಡ್ಡ ಅಂಗಡಿ ಮುಂಗಟ್ಟುಗಳಿಗೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೋ ಅಲ್ಲೋ ಗೊತ್ತಿಲ್ಲ, ಆದರೆ ಫುಟ್ಪಾತ್ ಬಳಿ ಕುಳಿತುಕೊಂಡು ಹೂವು ಆಗಿರಬಹುದು, ಹಣ್ಣುಗಳಾಗಿರಬಹುದು, ಕೇವಲ ಇವತ್ತು ಸಂಜೆ ಒಳಗಡೆ ಅವನು ಅದನ್ನು ಮಾರಾಟ ಮಾಡಿಲ್ಲ ಅಂದರೆ ಅದು ಖಂಡಿತವಾಗಿ ಅವನಿಗೆ ಲಾಸ್ ಆಗುತ್ತೆ. ಸಾವಿರಾರು ರೂಪಾಯಿಗಳನ್ನ ಲಾಸ್ಗಳನ್ನ ಭರಿಸುವ ಶಕ್ತಿ ಇಂದು ಜನಸಾಮಾನ್ಯನಿಗೆ ಎಲ್ಲಿದೆ? ಒಂದು ಕಡೆ ಸಚಿವ ಸಂಪುಟ ಸಭೆಯನ್ನೇ ಯಡಿಯೂರಪ್ಪನವರು ಕರೆದಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳಾಗುತ್ತೋ ಅಂತ ಗೊತ್ತಿಲ್ಲ. ಒಂದು ಕಡೆ ನಮಗೆ ಬಂದ ಮಾಹಿತಿಗಳ ಪ್ರಕಾರ ಯಡಿಯೂರಪ್ಪನವರು ಆಸ್ಪತ್ರೆಯಿಂದ ಹೊರಡುವಾಗ ಮತ್ತು ಆಸ್ಪತ್ರೆಯಿಂದ ತಮ್ಮ ಮನೆಗೆ ಬರುವಾಗ ಎಲ್ಲೆಡೆ ಜನಸಾಮಾನ್ಯರು ಅಥವಾ ಜನರ ಸಂದಣಿ ನೋಡಿ ಅವ್ರಿಗೊಂಥರ ಆಶ್ಚರ್ಯ ಆಯಿತು. ಏನಪ್ಪ, ನಾವು ಹೊಸ ಲಾಕ್ಡೌನ್ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದ್ದೇವೆ, ಆದರೆ ಇಷ್ಟು ಜನ ಇದ್ದಾರೆ ಅನ್ನೋ ಕಾರಣಗಳಿಗಾಗಿ ಅವರು ಪೊಲೀಸ್ ಕಮಿಷನರ್ ಆಗಿರ್ಬೋದು ಮತ್ತು ಹಲವು ಸಚಿವರು ಮತ್ತು BBMP ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಆದ್ದರಿಂದ ಎಲ್ಲಾದರೂ ಪೊಲೀಸ್ ಕಮಿಷನರ್ ಆಗಿರ್ಬೋದು ಅಥವಾ ರಾಜ್ಯದ ಹಲವು ಸಚಿವರು ಈಗ ಮಾರ್ಗಸೂಚಿಗಳನ್ನು ತಟ್ಟನೆ ನಿನ್ನೆ ಬಿಡುಗಡೆ ಆಗಿರುವಂತಹ ಮಾರ್ಗಸೂಚಿಗಳ ಅನುಸಾರ ಅವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನುಮಾನಗಳು ಮೂಡ್ತಾ ಇದೆ. ಮತ್ತು ಇನ್ನೊಂದೆಡೆ ಹಿಂದುಳಿಯುವ ಸಚಿವ ಸಂಪುಟದಲ್ಲಿ ಯಾವೆಲ್ಲ ನಿರ್ಣಯಗಳು ತೆಗೆದುಕೊಳ್ತಾರೆ, ಲಾಕ್ಡೌನ್ ಅಲ್ಲದಿದ್ದರೂ ಅಂತ ನಡೆಸ್ಕೊಳ್ತಾ ಇರುವಂಥ ಈ ನೀತಿ ನಿಯಮಗಳನ್ನ ಲಾಕ್ಡೌನ್ ಅನ್ನೋ ಹೆಸರಲ್ಲಿ ಅನೌನ್ಸ್ ಮಾಡ್ತಾರ ಅಂತ ಕಾದು ನೋಡಬೇಕಾಗಿದೆ. ನವ್ಯ,
ಮಲ್ಲೇಶ್, ಮತ್ತೊಂದು ಕಡೆ ಮತ್ತೊಂದು ಅನುಮಾನ ವ್ಯಕ್ತವಾಗ್ತಾ ಇರೋದು, ಇದೇ ರೀತಿ ಒಂದಷ್ಟು ಕಠಿಣ ಕಾನೂನುಗಳನ್ನ, ಕಠಿಣ ಕ್ರಮಗಳನ್ನ ಕೈಗೊಳ್ತಾ ಕೊನೆಗೆ ಸಂಪೂರ್ಣವಾಗಿ ರಾಜ್ಯವನ್ನ ಲಾಕ್ಡೌನ್ ಮಾಡ್ತಾರಾ ಅಂತ. ಹೌದು ನವ್ಯ, ನಾವು 1 ವರ್ಷಗಳ ಹಿಂದೆ ಹೋಗಿ ನೋಡಿದ್ರೆ ಅಂದರೆ ಮೇ 23ರಂದು ಪ್ರಧಾನಿ ಮೋದಿಯವರು 1 ದಿನಗಳ ಕಾಲ ಲಾಕ್ಡೌನನ್ನು ಮಾಡಿ, ಅಥವಾ ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೂ ಎಲ್ಲರೂ ಲಾಕ್ಡೌನ್ ಮಾಡಿ ಸಂಜೆ 5 ಗಂಟೆಗೆ ಚಪ್ಪಾಳೆ ಮೂಲಕ ಈಗಾಗಲೇ ಕೊರೋನಾ ವಾರಿಯರ್ಸ್ ಅಥವಾ ಕೊರೋನಾ ಬಂದಿರೋರಿಗೆ ಒಂದು ಶ್ಲಾಘನೀಯ ರೂಪದಲ್ಲಿ ಕೆಲಸಗಳನ್ನ ಮಾಡೋಣ ಅಂತ ಹೇಳಿದಾಗ ನಾವೆಲ್ಲರೂ ಕೂಡ 1 ದಿನಗಳ ಕಾಲ ಮನೆಯಲ್ಲೇ ಇದ್ದುಕೊಂಡು ಸಂಜೆ 5 ಗಂಟೆಗೆ ಶಬ್ದ ಮಾಡೋದ್ರ ಮೂಲಕ ಎಲ್ಲರಿಗೂ ಶ್ಲಾಘನೆ ಮಾಡಿದ್ವಿ. ಅದಾದ ನಂತರ ಅಂದರೆ ಸೋಮವಾರದಿಂದಲೇ ಎಲ್ಲರೂ ಮಾಮೂಲಿಯಂತೆ ಇದ್ದಾಗ ದಿಢೀರನೇ ರಾಜ್ಯ ಸರ್ಕಾರ ಇದೇ ಕಾರ್ಯವನ್ನ, ಇದೇ ಕೆಲಸವನ್ನ ಮಾಡಿತ್ತು. ಪೊಲೀಸರು ಬೀದಿಗಿಳಿದು ಎಲ್ಲ ಜನರನ್ನ ಅಥವಾ ಎಲ್ಲ ಫ್ಯಾಕ್ಟರಿ, ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿತ್ತು. ಮತ್ತೊಮ್ಮೆ ಅದೇ ಪುನರಾವರ್ತನೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂದು ಕೂಡ ಅದೇ ವರ್ತನೆಗಳು ನಡೀತಾ ಇದೆ. ಸೊ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ಕೊಂಡ್ರೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಪ್ರಿಪೇರ್ ಆಗಿಲ್ವಾ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಯಾಕಂದ್ರೆ ಬರೋಬ್ಬರಿ 1 ವರ್ಷ ಆಗಿದೆ. 1 ವರ್ಷದಲ್ಲಿ ಅನೇಕ ಕೊರೋನಾ ಸೋಂಕಿನಿಂದ ಹಲವಾರು ಜನ ಸತ್ತಿದ್ದಾರೆ ಮತ್ತು ಸರ್ಕಾರಕ್ಕೂ ಕೂಡ ಈಗಾಗಲೇ ವ್ಯಾಕ್ಸಿನ್ ಒಂದು ಕಡೆ ಬಂದಿದೆ ಮತ್ತು ಸರ್ಕಾರಕ್ಕೂ ಕೊರೋನಾ ಯಾವ ಹಂತದಲ್ಲಿ, ಯಾವ ಮಟ್ಟದಲ್ಲಿ, ಎಲ್ಲೆಲ್ಲಿ ಯಾವ ರೀತಿ ಹೆಚ್ಚಾಗ್ತಾ ಇದೆ ಅನ್ನುವಂಥ ಎಲ್ಲ ಡೀಟೇಲ್ಸ್ಗಳಿದೆ. ಸರ್ಕಾರ ಆದರೂ ಕೂಡ ಎಚ್ಚೆತ್ಕೊಂಡಿಲ್ಲ. ಸರ್ಕಾರ ಇಲ್ಲಿಯವರೆಗೂ ಕೂಡ ಕಂಟಿನ್ಯೂ ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ. ಒಂದು ಕಡೆ ದೇಶದಲ್ಲೂ ಕೂಡ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ರಾಜ್ಯದಲ್ಲೂ ಉಪಚುನಾವಣೆಯ ಕಣ ರಂಗೇರಿತ್ತು. ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿ ಪ್ರಚಾರಗಳಲ್ಲಿ ಪಾಲ್ಗೊಂಡಿದ್ರು. ಆಗ ಯಾವುದೇ ಕೊರೋನಾ ಭಯ ಇವರಿಗೆ ಇರಲಿಲ್ಲ. ಅದನ್ನ ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು. ಹಾಗಂತ ವಿರೋಧ ಪಕ್ಷದವರು ಸರಿ ಅಂತ ಏನಿಲ್ಲ, ಅವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಿನಲ್ಲಿ ರಾಜಕಾರಣಿಗಳು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳಲು ಇಷ್ಟು ದಿನ ಉಪಚುನಾವಣೆಯ ಕಣದಲ್ಲಿ ಪ್ರಚಾರಗಳನ್ನ ಮಾಡಿಕೊಂಡು ದಿಢೀರನೆ ಬಂದು ಫುಟ್ಪಾತ್ನಲ್ಲಿ ಹೂವು ಮಾರ್ಕೊಂಡು, ಹಣ್ಣು ಮಾರ್ಕೊಂಡು ಬದುಕ್ತಾ ಇದ್ದಂತಹ ಜನಸಾಮಾನ್ಯನ ಮೇಲೆ ಬರೆ ಎಳೆದಿದ್ದಾರೆ. ನವ್ಯ, ಧನ್ಯವಾದ ಮಲ್ಲೇಶ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ರಾಜ್ಯ ಸರ್ಕಾರ ಇದ್ದಕ್ಕಿದ್ದಂತೆ ಹೊಸ ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದೆ. ಸರ್ಕಾರದ ಹೊಸ ಗೈಡ್ಲೈನ್ಸ್ ನಿಂದ ರಾಜ್ಯದ ಜನ ಕಂಗಾಲಾಗಿ ಹೋಗಿದ್ದಾರೆ. ಏಕಾಏಕಿ ಪೊಲೀಸರು ಬಂದು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಅಗತ್ಯ ಸೇವೆಗಳನ್ನ ಹೊರತುಪಡಿಸಿ ಬೇರೆಲ್ಲ ಸೇವೆಗಳನ್ನ ಅವರು ಬಂದ್ ಮಾಡ್ತಾ ಇದ್ದಾರೆ. ಹಾಗಾಗಿ ಜನ ಈ ಒಂದು ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಈ ರೀತಿ ಆಗತ್ತೆ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ಸರ್ಕಾರ ಕೂಡ ಹೇಳ್ತಾನೆ ಬಂದಿದೆ, ನಮಗೆ ಲಾಕ್ಡೌನ್ ಮಾಡೋ ಯಾವ ಉದ್ದೇಶ ಕೂಡ ಇಲ್ಲ, ಲಾಕ್ಡೌನ್ ನಾವು ಮಾಡಲ್ಲ ಅಂತ ಪದೇ ಪದೇ ಹೇಳ್ತಾ ಬಂದಿತ್ತು. ಆದರೆ ಈಗ ಏಕಾಏಕಿ ಈ ರೀತಿ ಕಠಿಣ ರೂಲ್ಸ್ಗಳ ನೆಪದಲ್ಲಿ ಈ ರೀತಿ ಕ್ರಮಕ್ಕೆ ಮುಂದಾಗಿರೋದು ವ್ಯಾಪಾರಸ್ಥರಿರ್ಬೋದು, ಸಾಮಾನ್ಯ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ರೀತಿ ಕ್ಷಣಕ್ಕೊಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ನಮ್ಮ ಕತೆ ಏನು, ಸರ್ಕಾರ ಏನೋ ಹೇಳ್ಬಿಡತ್ತೆ, ಆದರೆ ಅದನ್ನ ನಿರ್ವಹಣೆ ಮಾಡಬೇಕಾದವರು ನಾವು, ಆ ಪರಿಸ್ಥಿತಿಯನ್ನ ಎದುರಿಸಬೇಕಾದವರು ನಾವು, ನಮ್ಮ ಪಾಡೇನು ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಕೊರೋನಾದ ಭಯ ಕಾಡ್ತಾ ಇದೆ, ಎಲ್ಲಿ ಕೊರೋನಾ ಬಂದ್ಬಿಟ್ರೆ ನಮ್ಮ ಪಾಡೇನು ಅಂತ ಜನ ಒಂದು ಕಡೆ ಆತಂಕದಲ್ಲಿದ್ರೆ, ಮತ್ತೊಂದು ಕಡೆ ಸರ್ಕಾರ ಈ ರೀತಿ ಕ್ಷಣಕ್ಕೊಂದು ನಿರ್ಧಾರ, ಕ್ಷಣಕ್ಕೊಂದು ನಿಯಮಗಳನ್ನ ಜಾರಿ ಮಾಡ್ತಾ ಹೋದ್ರೆ ಜನ ಹೇಗಪ್ಪ ಪರಿಸ್ಥಿತಿಯನ್ನ ಎದುರಿಸೋದು ಅಂತ ಕಂಗಾಲಾಗಿ ಕೂತಿದ್ದಾರೆ. ರಾಜ್ಯ ಸರ್ಕಾರ ಏಕಾಏಕಿ ಹೊಸ ಕೊರೋನಾ ಮಾರ್ಗಸೂಚಿಗಳನ್ನ ಪ್ರಕಟ ಮಾಡಿದೆ. ಸರ್ಕಾರದ ಹೊಸ ಗೈಡ್ಲೈನ್ಸ್ಗೆ ಜನ ತತ್ತರಿಸಿ ಹೋಗಿದ್ದಾರೆ. ಅಗತ್ಯ ಸೇವೆಗಳಿಗೆ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳಿಗೆ ರಾಜ್ಯ ಸರ್ಕಾರ ಬ್ರೇಕ್ ಅನ್ನ ಹಾಕಿದೆ. ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ರೋಡ್ಗೆ ಇಳಿದಿದ್ದಾರೆ ಪೊಲೀಸರು. ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಕೆಲವು ಕಡೆ ಮಾಲೀಕರಿಗೆ ಪೊಲೀಸರು ಲಾಠಿ ಏಟು ರುಚಿ ಕೂಡ ತೋರಿಸಿದ್ದಾರೆ. ಪೊಲೀಸರ ಲಾಠಿ ಏಟಿಗೆ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಬೀದಿ ಬದಿ ವ್ಯಾಪಾರಸ್ಥಗಳ
ಪಾಡು ಹೇಳತಿರದಾಗಿದೆ. ಈ ರೀತಿ ಏಕಾಏಕಿ ಕ್ರಮಕ್ಕೆ ಅವರು ಕೂಡ ತತ್ತರಿಸಿ ಹೋಗಿದ್ದಾರೆ. ಸಂಪುಟ ಸಭೆಗೂ ಮುನ್ನ ಈ ರೀತಿ ಮಾರ್ಗಸೂಚಿಯನ್ನ ಪ್ರಕಟಿಸಿರೋದು ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇದಕ್ಕಿದ್ದಂತೆ ಗೈಡ್ಲೈನ್ಸ್ ಹೊರಡಿಸೋದಕ್ಕೆ ಕಾರಣ ಏನು? ಸಚಿವ ಸಂಪುಟ ಸಭೆಗೂ ಮುನ್ನ ಈ ರೀತಿ ಯಾಕೆ ಮಾಡಿದ್ದಾರೆ? ಇವತ್ತಿನ ಸಂಪುಟ ಸಭೆಯಲ್ಲಿ ಹಾಗಾದ್ರೆ ಲಾಕ್ಡೌನ್ ಬಗ್ಗೆ ತೀರ್ಮಾನ ಆಗತ್ತಾ? ಲಾಕ್ಡೌನ್ ಘೋಷಣೆ ಮಾಡ್ತಾರಾ? ನಿಧಾನಕ್ಕೆ ಇದೇ ರೀತಿ ಹಂತ ಹಂತವಾಗಿ ಹೋಗಿ ಮುಂದೆ ಲಾಕ್ಡೌನ್ ಮಾಡ್ತಾರಾ ಸಂಪೂರ್ಣವಾಗಿ ರಾಜ್ಯದಲ್ಲಿ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ವಾರಾಂತ್ಯ ಕರ್ಫ್ಯೂ ಅನ್ನ ಘೋಷಣೆ ಮಾಡಿದ್ದಾರೆ. ಹಾಗೇನೆ ವೀಕೆಂಡ್ ಇದು ಇರ್ಬೋದು, ನೈಟ್ ಕರ್ಫ್ಯೂ ಅನ್ನ ಜಾರಿಗೊಳಿಸಿದ್ದಾರೆ. ಇದೇ ಮುಂದೆ ಕಂಟಿನ್ಯೂ ಆಗತ್ತಾ ಅನ್ನೋ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಹಾಗಾದ್ರೆ ರಾಜ್ಯದಲ್ಲಿ ಯಾವೆಲ್ಲ ಸೇವೆಗಳು ಲಭ್ಯ ಇರುತ್ತೆ, ಈ ಸಂದರ್ಭದಲ್ಲಿ ಯಾವ ಸೇವೆಗಳು ಲಭ್ಯ ಇರೋದಿಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಬಟ್ಟೆ ಅಂಗಡಿಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಲಿವೆ. ಒಂದಷ್ಟು ಸೇವೆಗಳಿಗೆ ವಿನಾಯಿತಿ ಕೊಟ್ಟು ಒಂದಷ್ಟು ಸೇವೆಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಲಿವೆ. ಜ್ಯುವೆಲ್ಲರಿ ಶಾಪ್ಗಳಿರ್ಬೋದು, ಬಟ್ಟೆ ಶಾಪ್ಗಳಿರ್ಬೋದು, ಮೊಬೈಲ್ ಶಾಪ್ಗಳು ಬಂದ್ ಆಗಲಿವೆ. ಟೀ ಸ್ಟಾಲ್ಗಳು ಕೂಡ ಕ್ಲೋಸ್ ಆಗಲಿವೆ. ಇನ್ನು ಜ್ಯೂಸ್ ಸೆಂಟರ್ಗಳನ್ನ ತೆರೆಯೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಈ ಸಂದರ್ಭದಲ್ಲಿ ಫುಡ್ ಸೆಂಟರ್ಸ್ಗಳಿಗೂ ಕೂಡ ಬೀಗ ಬೀಳುತ್ತೆ. ಇನ್ನು ಫ್ಯಾನ್ಸಿ ಸ್ಟೋರ್ಗಳು ಕೂಡ ಕ್ಲೋಸ್ ಆಗಲಿವೆ. ಪ್ರಮುಖವಾಗಿ ಬಟ್ಟೆ ಅಂಗಡಿಗಳಿರ್ಬೋದು, ಮೊಬೈಲ್ ಶಾಪ್ಗಳಿರ್ಬೋದು, ಶಾಪಿಂಗ್ ಮಾಲ್ಗಳಿರ್ಬೋದು, ಟೀ ಸ್ಟಾಲ್ಗಳಿರ್ಬೋದು, ಜ್ಯುವೆಲ್ಲರಿ ಶಾಪ್ಗಳಿರ್ಬೋದು, ಫ್ಯಾನ್ಸಿ ಸ್ಟೋರ್ಸ್ಗಳಿರ್ಬೋದು, ಈ ಎಲ್ಲ ಸೇವೆಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಲಿವೆ. ಇನ್ನು ಒಂದಷ್ಟು ಸೇವೆಗಳು ಲಭ್ಯ ಇರುತ್ತೆ. ಅಗತ್ಯ ಸೇವೆಗಳಿಗೆ ವಿನಾಯಿತಿಯನ್ನ ಕೊಡಲಾಗಿದೆ ಹೊಸ ಮಾರ್ಗಸೂಚಿಯಲ್ಲಿ. ಹಾಗಾದ್ರೆ ಯಾವೆಲ್ಲ ಸೇವೆಗಳು ಜನರಿಗೆ ಲಭ್ಯ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಿಮೆಂಟ್ ಶಾಪ್ಗಳು ಅಂದ್ರೆ ಕಟ್ಟಡ ಕೆಲಸಕ್ಕೆ ಬೇಕಾದಂತಹ ಅಗತ್ಯ ವಸ್ತುಗಳು ಸಿಗುವಂತಹ ಹಾರ್ಡ್ವೇರ್ ಶಾಪ್ಗಳಿರ್ಬೋದು, ಸಿಮೆಂಟ್ ಶಾಪ್ಗಳಿರ್ಬೋದು. ಮತ್ತೊಂದು ಕಡೆ ಕೃಷಿ ಉಪಕರಣಗಳ ಮಳಿಗೆಗಳು ಕೂಡ ಓಪನ್ ಇರುತ್ತೆ. ಹೋಟೆಲ್, ಬೇಕರಿಗಳು ಓಪನ್ ಇರುತ್ತೆ. ಕೇವಲ ಪಾರ್ಸೆಲ್ಗಷ್ಟೇ ಅಲ್ಲಿ ಅವಕಾಶ ಇರುತ್ತೆ, ಕೂತು ತಿನ್ನೋದಕ್ಕೆ ಅವಕಾಶ ಇರೋದಿಲ್ಲ. ಸಲೂನ್ ಶಾಪ್ಗಳು ಓಪನ್ ಇರುತ್ತೆ. ಆಸ್ಪತ್ರೆಗಳು ಅದು ಖಂಡಿತ ಇರಲೇಬೇಕು. ಇನ್ನು ದಿನಸಿ ಅಂಗಡಿಗಳು ಕೂಡ ಎಂದಿನಂತೆ ಕಾರ್ಯವನ್ನ ನಿರ್ವಹಿಸುತ್ತೆ. ಜೊತೆಗೆ ಮೆಡಿಕಲ್ ಶಾಪ್ಗಳು ಇರ್ಬೋದು, ಹಾಲು, ಮಾಂಸ, ತರಕಾರಿ ಅಂಗಡಿಗಳು ಕೂಡ ಎಂದಿನಂತೆ ಓಪನ್ ಇರುತ್ತೆ. ಮದ್ಯದ ಅಂಗಡಿಗಳಲ್ಲಿ ಕೂಡ ಪಾರ್ಸೆಲ್ಗಷ್ಟೇ ಅವಕಾಶ ಇರುತ್ತೆ. ಹಾರ್ಡ್ವೇರ್ ಶಾಪ್ಗಳು, ಸಿಮೆಂಟ್ ಅಂಗಡಿಗಳಿರ್ಬೋದು, ಕೃಷಿ ಉಪಕರಣಗಳ ಮಳಿಗೆಗಳಿರ್ಬೋದು, ಇವುಗಳೆಲ್ಲವೂ ಕೂಡ ಓಪನ್ ಇರುತ್ತೆ. ಇನ್ನು ಹೋಟೆಲ್, ಬೇಕರಿಗಳು, ರೆಸ್ಟೋರೆಂಟ್ಗಳು ಓಪನ್ ಇದ್ರೂ ಕೂಡ ಕೇವಲ ಅಲ್ಲಿ ಪಾರ್ಸೆಲ್ಗಷ್ಟೇ ಅವಕಾಶ ಇರುತ್ತೆ. ಇನ್ನು ಬ್ಯೂಟಿ ಪಾರ್ಲರ್ಗಳಿರ್ಬೋದು, ಸಲೂನ್ಗಳಿರ್ಬೋದು, ಆಸ್ಪತ್ರೆಗಳು, ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು ಎಂದಿನಂತೆ ಕಾರ್ಯವನ್ನ ನಿರ್ವಹಿಸುತ್ತೆ. ಅಲ್ಲೂ ಕೂಡ ಆಮೇಲೆ ಒಂದಷ್ಟು ಕ್ರಮಗಳನ್ನ ಜಾರಿಗೊಳಿಸುವಂತಹ ಸಾಧ್ಯತೆ ಇದೆ. ಇನ್ನು ಹಾಲು, ಮಾಂಸ, ತರಕಾರಿಗಳ ಅಂಗಡಿಗಳು ಕೂಡ ಓಪನ್ ಇರುತ್ತೆ. ಒಂದಷ್ಟು ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳಿಗೂ ಕೂಡ ಸರ್ಕಾರ ಹೊಸ ಮಾರ್ಗಸೂಚಿಯ ಮೂಲಕ ಬ್ರೇಕ್ ಅನ್ನ ಹಾಕಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಏಕಾಏಕಿ ಸರ್ಕಾರದ ನಿರ್ಧಾರಕ್ಕೆ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಮಲ್ಲೇಶ್ವರಂನಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುತ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸರು ಏಕಾಏಕಿ ಬಂದು ಒಂದು ಅಂಗಡಿ ಮಾಲೀಕರಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಮಾರ್ಗಸೂಚಿಗಳ ಪ್ರಕಾರ ಅಂಗಡಿಗಳನ್ನ ಕ್ಲೋಸ್ ಮಾಡಬೇಕು ಅಂತ. ಹಾಗಾಗಿ ಒಂದಷ್ಟು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುತ್ತಾ ಇದ್ದಾರೆ. ಬಟ್ಟೆ ಅಂಗಡಿಗಳಿರ್ಬೋದು, ಮೊಬೈಲ್ ಶಾಪ್ಗಳಿರ್ಬೋದು, ಅಗತ್ಯ ಸೇವೆಗಳನ್ನ ಹೊರತುಪಡಿಸಿದಂತೆ ಉಳಿದ ಸೇವೆಗಳನ್ನ ಹೊಂದಿರುವಂತಹ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ವ್ಯಾಪಾರಸ್ಥರಿಗೆ ಪೊಲೀಸರು ಮನವರಿಕೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ನೀವೀಗ ಸದ್ಯ ಗಮನಿಸ್ತಾ ಇರುವಂತಹ ಚಿತ್ರಣ ಮಲ್ಲೇಶ್ವರಂನದ್ದು. ಅಲ್ಲಿ ಯಾವ ರೀತಿ ಅಂಗಡಿಗಳ ಮುಂಗಟ್ಟುಗಳನ್ನ ಮುಚ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಜನರನ್ನ ಕೂಡ ಗಮನಿಸ್ತಾ ಇದ್ದೀರಾ. ಅವರಿಗೂ ಕೂಡ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಬಸ್ ಪ್ರಯಾಣಿಕರಿಗೂ ಕೂಡ ಆತಂಕ ಶುರುವಾಗಿದೆ. ಒಂದ್ ಕಡೆ ಈಗಷ್ಟೇ ಮುಷ್ಕರ ಮುಗಿದು ಇವತ್ತಿಂದ ಬಸ್ ಸಂಚಾರ ಆರಂಭ ಆಗಿದೆ. ಸರ್ಕಾರ ಇದೀಗ ಕೊರೋನಾ ಹೊಸ ಮಾರ್ಗಸೂಚಿಯನ್ನ ಜಾರಿಗೊಳಿಸಿದೆ. ಹಾಗಾಗಿ ಮತ್ತೆ ಬಸ್ಗಳ ಓಟಾಟಕ್ಕೆ ಬ್ರೇಕ್ ಬೀಳತ್ತಾ, ಕಚೇರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಹೋಗುವಂತಹ ನಮಗೆಲ್ಲ ತೊಂದರೆ ಆಗತ್ತಾ ಅನ್ನೋ ಆತಂಕ ಕೂಡ ಜನರನ್ನ ಕಾಡ್ತಾ ಇದೆ. ಏನಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಸದ್ಯಕ್ಕೆ ರಾಜ್ಯದ ಜನ.